ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರ್ರಿ ಇವತ್ತಿನ ಲಾಗು ನಿನ್ನೆ ಎಲ್ಲಿಗೆ ಮುಗಿಸಿದ್ವಿ ಅಲ್ಲಿಂದ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀವಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿನ್ನೆ ಏನಾಯ್ತಪ್ಪ ಅಂದರೆ, ನಾವು ನಿನ್ನೆ ಶಾಪ್ ಎಲ್ಲ ನೋಡಿಕೊಂಡು ವಾಪಸ್ಸು ಮನೆಗೆ ಬಂದು ರಾತ್ರಿ ಅಡುಗೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಲಾಗ್ ಆಗಿರ್ತೈತಿ. ನೆಕ್ಸ್ಟ್ ಡೇದು ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈ ಕೂಸು ಮಕ್ಕೊಂಬಿಟ್ಟಿತ್ತು ರೀ, ಮತ್ತೆ ಎಬ್ಬಿಸ್ಕೊಂಡ್ವಿ ಊಟ ಮಾಡಕ್ಕೆ. ಹೋಮ್ವರ್ಕ್ ಮಾಡ್ಕೊತಾನೆ ಮಕ್ಕೊಂಬಿಟ್ಟಿತ್ತು. ಹವಾ ಥಂಡಿ ಹವಾ ಐತ್ರಿ, ಮಕ್ಕೋಣ ಇನ್ನೂ ಐತಿ. ಈ ವಯಸ್ಸು ಮತ್ತೆ ಅದೈತಿ. ಸರಿ, ನಾ ಡೈರಿ ನೋಡ್ತೀನಿ ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ ಅಂತ ಅನ್ಕೋತೀವಿ ರೀ. ಈಗ ನೋಡ್ರಿ, ಕರೆಕ್ಟ್ ಟೈಮ್ 9 ಆಗೈತಿ. ಈ ಟೈಮ್ಗೆ ದಿನ ಇವ್ರು ಬಂದು ಅಂಗಡಿಯಾಗ ಚಾ ಮಾಡ್ತಾರೆ ನಮ್ಮ ಮೇಡಮ್ ಅವರು. ನಾವು ಆಲ್ರೆಡಿ ಸ್ಕೂಲ್ ಬಿಡಕ್ಕೆ ಹೋಗಿದ್ವಿ. ಇವತ್ತು ನಾವು ಮನೆಯಾಗಿದ್ದೀವಿ ಅಂತ ಹೇಳಿ ಇವರು ಲೇಜಿ ಆಗ್ಯಾರ್ರಿ. ಎದ್ದುಗಳೇ ಅವ್ರದ್ದು ನಾಷ್ಟ, ನಂದು ನಾಷ್ಟ, ಎಲ್ಲರದ್ದು ಟಿಫಿನ್. ಇಲ್ಲಿಂದ ಸ್ಕೂಲಿಗೆ ಗಾಡಿಯಾಗ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಅಲ್ಲಿ ಅಂಗಡಿ ಮಟ್ಟ ನಡ್ಕೊಂಡು ಬರ್ತಿದ್ರು. ಹಾಂ, ಹ್ಞೂ ರೀ, ವೆಲ್ಕಮ್ ರೀ. ಅಂಗಡಿ ಸೂಟಿ ಮಾಡಕ್ಕೆ ಥ್ಯಾಂಕ್ಸ್ ಅಂತ ನೋಡ್ರಿ ಹಂಗೆ. ಆರಾಮ್ಸೆ ಹೋಗ್ಬೋದು. ರೆಡಿ ಆಗೈತ್ರಿ. ಇವ್ರಿಗೆ ಮೂರು ಥರ ನಾಷ್ಟ ರೀ. ನಮ್ಗೆ ಏನಾರ ಒಂದು ಬಿಟ್ಟು ಎಕ್ಸ್ಟ್ರಾ ಒಂದು ಅಡುಗೆ ಏನಾರ ಮಾಡಂತಂದ್ರೆ ಅವು ಅಂತೈತಿ. ಇದು ಬೌ ಅಂತೈತಿ. ಮಕ್ಕಳಿಗೆ ಆದ್ರೆ ಒಂದೊಂದು ತಾಸು ಹೇಳಿಂದ ಮಾಡ್ತಾರೆ. ಹೌದು ಪಾಪ ಮಧ್ಯಾಹ್ನ ಮಾಡಂಗಿಲ್ಲ ನೋಡು. ಬರ್ರಿ ಹೋಗಿನ ಕಂತ ಇನ್ನು 5 ನಿಮಿಷ ಹೋಗ್ತೀವಿ ಸ್ಕೂಲಿಗೆ ನಾವು. ಅಲ್ಲೇ ಸ್ಕೂಲಾಗ ಇದ್ಬಿಡ್ರಿ ನೀವು. ಹಂಗಂದ್ರೆ ನಿಮ್ಗೆ ಅಮ್ಮ ಹೇಳ್ತೇನೆ, ಅಲ್ಲೇ ಅವ್ರಿಗೆ ಊಟ ಮಾಡಿ ಹಾಕಿಸ್ಬಿಟ್ರಿ, ಮನೆಗೆ ಕಳಿಸ್ಬಿಟ್ರಿ ಅಂತೇಳಿ. ನೋಡಿರಿ, ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ತುಂತುರು ಮಳೆ ಆಗುವ ಸಂಭವ ಇದೆ. ನಮ್ಮ ಮೇಡಮ್ ಅವ್ರು ಮುಂಜಾನೆ ಅದು ಪೂರ್ತಿ ಬಟ್ಟೆ ಹೊಡೆದಾಕ್ಯಾರ. ಎಷ್ಟಾಗಿದ್ದೀರಿ ಮೇಡಮ್? ನೀವು ಇಷ್ಟು ಕಿರಿಕಿರಿ ಮಾಡ್ತಾನೆ ರೀ, ಲೇಟ್ ಆಗುತ್ತೆ ಅಂತ ಹಂಗೆ. ನಡಿ ಹೋಗು, ನಡಿ. ಹೊಡೆದ ಅವ್ರು ಇನ್ನೊಂದಕ್ಕೆ. ನಡಿ ಬಂದು. ಸ್ನೇಹಿತರೆ, ಈಗ ನೋಡ್ರಿ, ನಾವು ಸೇರಿಗೆಲ್ಲ ರೆಡಿ ಮಾಡಾಕ್ತೀವಿ. ಇದು ನಮ್ಗೆ ಇದೇ ಟೇಬಲ್ ಬೇಕಾಗಿತ್ತು ಈಗ. ಹಂಗಾಗಿ ನಾ ಇದೆಲ್ಲ ಖಾಲಿ ಮಾಡ್ಕೊಳ್ತೀನಿ. ಎಷ್ಟು ಪೂರಿ ಅನ್ಸುತ್ತೆ ಅಷ್ಟು. ಅಷ್ಟು ಸ್ಟಾಕು ಖಾಲಿ ಮಾಡಿ ಹೊಸ ಸ್ಟಾಕ್ ಇಷ್ಟು ತುಂಬಿಟ್ಟಿವಿ. ಇದನ್ನು ತಗೊಳ್ತೀನಿ. ಆ ಟೇಬಲ್ ಒಯ್ದು ಅಂಗಡಿಯಲ್ಲಿ ಇಟ್ಕೊಳ್ಳಾಕ್ತೀನಿ. ಸ್ನೇಹಿತರೆ, ಈಗ ನೋಡ್ರಿ ಎಲ್ಲ ಪ್ಯಾಕಿಂಗ್ ಮಾಡಾಕತ್ತೀನಿ. ಏನಪ್ಪ ಅಂದರೆ, ನಮ್ಮ ಯಜಮಾನ್ರು ಶಾಪ್ ಇಡೋದು, ಶಾಪ್ ಮಾಡ್ಕೊಳ್ಳೋದ್ರ ಯೋಚನೆ ಜಾಸ್ತಿ ಐತಿ. ಅದನ್ನ ಇದು ಮಾಡಾಕತ್ಯಾರ. ಆದ್ರೆ ಅವ್ರಿಗೆ ಸ್ಟಾಲ್ ಹಾಕ್ತೀನಿ ಅನ್ನೋದು ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ. ಬ್ಯಾಡ್ ಬಿಡಲೆ ಅಂತ ಹೇಳಾಕತ್ತಿದ್ರು. ಆದರೆ ಇಲ್ಲ, ಹಾಕೋಣ ಅಂತೇಳಿ ನಾ ಹೇಳಿದ್ದಕ್ಕೆ, ನಾನು ಏನೋ ಒಂದು ಮಾಡ್ತೀನಿ ಅಂದಾಗ ನಂಗೆ ಆಯಿತು ಮಾಡಂತೇಳಿ ಸಪೋರ್ಟ್ ಮಾಡಿದರು. ಆಮೇಲೆ ಎಲ್ಲ ಹಿಂಗೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸರಿ ಆಯಿತು ಅಂತೇಳಿ ನನಗೋಸ್ಕರ 2 ದಿನ ಶಾಪ್ ಬಂದ್ ಮಾಡಿ ನನ್ನ ಜೊತೆಗೆ ಅದಾರ. ಈಗ ಅದೆಲ್ಲನೂ ಪ್ಯಾಕಿಂಗ್ ಮಾಡಾತಿದ್ದೆ. ಸ್ವಲ್ಪ ಅವ್ರ ಮನೆ ಕೆಲಸ ಎಲ್ಲ ಮಾಡಿದ್ರು. ರೆಡಿ ಮಾಡಿದ್ವಿ. ಮಳೆ ರೀ, ಹಿಂಗೆ ಮಳೆ ಬರೋದು. ಮೇಲೆ ಜೋರಲ್ರಿ, ಹಿಂಗೆ ಸ್ವಲ್ಪ ಅರಿಬ್ತದೆ ಅಷ್ಟು, ಮೈನ್ ಬಿಡ್ತದೆ ಅಷ್ಟು. ಮಳೆ ಬರೋದು ಹೋಗೋದು ಮಾಡಾಕತ್ತೈತಿ. ಹಾಗಾಗಿ ಹೋಗೋಣ ಬೇಡ ಅಂತ 3-4 ಸಲ ಗಾಡಿ ಹತ್ತಿಳಿದೀವಿ. ಆದ್ರೆ ನಮಗೆ ಕಂಟಿನ್ಯೂ ಮಳೆ ಅಂತ ಗೊತ್ತಿಲ್ಲ. ಇವಾಗ ಹವಾಮಾನ ನೋಡಿದಾಗ ಗೊತ್ತಾಯ್ತು 1 ವಾರ ಮಳೆ ಐತೆ ಅಂತೇಳಿ. ಈಗ 1 ವಾರ ಕಂಟಿನ್ಯೂ ಮೋಡ ಕವಿದ ವಾತಾವರಣ ಇದ್ದು ತುಂತುರು ಮಳೆ ಆಗುವ ಸಾಧ್ಯತೆ ಐತೆ ಅಂತೇಳಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಬೇಡ ಅಂತೇಳಿ ಅನ್ಸಾತದ್ರಿ. ಒಮ್ಮೊಮ್ಮೆ ಇರೋದಿಲ್ಲ ರೀ, ಗಡಗ್ಗನ ಗಪ್ ಆಗಿಬಿಡ್ತೈತಿ ಗಾಳಿಗೆ ಮಾಡಿ ಹೋಗಿ. ಮನೆ ಕಡೆ ಟವರ್ ಬರೋಂಗಿಲ್ಲ ರೀ. ವಿಡಿಯೋ ಅಪ್ಲೋಡ್ ಹಿಡಿದೈತಿ. ಈ ಕಡೆ ಕೆಳಗೆ ಬಂದೆ ನಾನು ವಿಡಿಯೋ ಅಪ್ಲೋಡಕ್ಕೆ ಅಂತೇಳಿ ವಾಕ್ ಮಾಡ್ಕೊತ ಹಿಂಗೆ ಅದ ರೀ ನಮ್ದು. ನಾನು ಇವತ್ತು ಅಂಗಡಿ ಶೂಟಿ ಮಾಡೀನಿ ರೀ, ನಮ್ಮ ಹೋಟ್ಲ್ ಶೂಟಿ ಮಾಡೀನಿ. ಈಗ ಶಿಲ್ಪಾಗ ಸ್ಟಾಲ್ ಹಾಕ್ಕೊಡ್ಬೇಕಲ್ಲ, ಒಬ್ಬಕ್ಕೀಗ ಬೇಚಾಡ್ತಾಳೆ. ಒಬ್ಬರಿಗೆ ಮಾಡೋವಂಥ ಕೆಲಸ ಅಲ್ಲ ಅದು ಅಂಥೇಳಿ ಟೇಬಲ್ಗೆ ಇಟ್ಕೊಟ್ರೆ ಆಯ್ತು ಅಂತೇಳಿ ಬಂದೀನಿ. ಶೂಟಿ ಮಾಡಿ ಮನೆಗೆ ಕೂತೀನಿ.
ಹಿಂಗೆ ಆಗ್ಬಿಡ್ತು ರೀ. ಮಳೆ ಜೋರ ಬರೋಲ್ಲ, ಮಳೆ ಹತ್ತಿರ ಅಂತ ಗಪ್ಪ ಅನ್ಕೊಂಡ್ರೆ ಈಗ ನೋಡಿರಿ ಸಣ್ಣ ಒಂದೊಂದು ಹನಿ 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 ಉದ್ರಾಗತ್ತೈತಿ ನೋಡ್ರಿ. ಅದು ನನ್ನ ಕೈ ಮೇಲೆ ನೋಡ್ರಿ ಹನಿ ಮಕ್ಕಕ್ಕೆ ಉಗೋದಂಗೆ ಮಾಡ್ದೆ ತೂತು ಅಂಥೇಳಿ. ಹಂಗೆ ಕರೆಕ್ಟ್ ಐತಿ ಈಗ ಕಾಣ್ರಿ ಅದು ಮನೆ, ಅದು ಅವು ಕಾಣಾಗತ್ತವ ಇವು ಕಾಣಾಗತ್ತವ ಅಂತ ಭಾರಿ ಬಡನಿಂದ ಅವು ಟವಲು ಒಣ ಹಾಕಿದ್ರಿ. ಮಳೆ ಒಂದು ಬಿಡ ಅವಲ್ದು ಬಂದು ಬರೋದು ಬಿಟ್ಟು ಬಿಡೋಲ್ಲ, ಹಂಗೆ ಅದಕ್ಕೆ ತಂದು ಇಟ್ಟೀನಿ ಮಡ್ಸಿಡ್ಬೇಕು. ಏನಪ್ಪ ಅಂದ್ರೆ ಸ್ನೇಹಿತರೆ ತೋರಿಸ್ತೀನಿ ನಿಮ್ಗೆ. ಬೆಳಿಗ್ಗೆ ನಾನು ಪ್ಯಾಕ್ ಮಾಡಿದ್ನೆಲ್ಲ ಎಲ್ಲ ರೆಡಿಯಾಗಿ ಅದನ್ನೆಲ್ಲ ತಯಾರಿ ಮಾಡೋ ನಾನು ರೆಡಿಯಾಗಿ ಇನ್ನೇನು ಹೋಗ್ಬೇಕಂತೇಳಿ ಆಟೋನ ತರಿಸಿ ಅಷ್ಟೊತ್ತಿಗೆ ಇದು ಜಿಟಿ ಹತ್ತೈತಿ. ಹತ್ತಿ ಒಂದು ಅರ್ಧ ತಾಸು ಹತ್ತೈತ್ರಿ. ಈಗ ನಿಂತೈತಿ. ದಮ್ ಗಾಳಿ ಬಿಸಾಕತ್ತೈತಿ. ಹೆಂಗೆ ಹುಚ್ಚಿಡಾಗ್ಬಿಟ್ಟೈತೆ ನನಗಂತೂ. ಇವತ್ತು ಆಗಿದ್ದ ಸ್ಟಾಲ್ ಹಾಕಿತ್ತು ನಮ್ಮದು ಫಸ್ಟೇ. ಈ ಮಳೆ ಸಲುವಾಗಿ, ಯಾಕಂದ್ರೆ ನಾವು ಮೇಲೆ ಏನೂ ಇದನ್ನ ತೊಗೊಂಡಿಲ್ಲ ರೀ, ಜಸ್ಟ್ ಹಂಗೆ ಸ್ಟಾಲ್ ಹಾಕಾಕತ್ತೀವಿ. ಅದು ಅಂಬ್ರೆಲಾ ಅದೆಲ್ಲ ತೊಗೊಂಡಿರ್ತಾರಲ್ಲ, ಅದು ಆ ಥರ ಸ್ಟ್ಯಾಂಡ್ ತೊಗೊಂಡಿಲ್ಲ. ಅಂಬ್ರೆಲಾ ತೊಗೊಂಡ್ರೆ ಎಲ್ಲ ಕತ್ತಿಲ್ಲ. ಅಲ್ಲಿ ತರಕಾರಿ ಎರಡು ಮುಕೊಂಬಿದ್ವಲ್ಲ ಅಂಬ್ರೆಲಾ, ಅವು ತೆಗೆದು ಫುಲ್ ಹೊರಗೆ ತೆಗೆದ ಹೋಗ್ಬಿಟ್ರೆ 1,000-1,500 ರೂಪಾಯಿ ಇರ್ತಾವೆ ಅಂಬ್ರೆಲಾ, ತೊಗೋಬೋದು. ಗಾಳಿ ಇಲ್ಲ ಇದ್ದ ನಡೀತಾವೆ. ಇದೊಂದು ತಿಂಗಳು ಹಂಗೆ ಆಷಾಢ ಗಾಳಿ ಇದೆ, ಆಗಸ್ಟ್ವರೆಗೆ ಇರ್ತೈತೆ. ಹಾಗಾಗಿ ಇವತ್ತು ಯಶ್ಮಂಟ್ರಾದ್ರೂ ಬೇಡ ತಗೋ ಎಲ್ಲ ರೆಡಿ ಅಂತ ಆಗೈತಿ. ನಾಳೆ ಬೆಳಿಗ್ಗೆ ಎದ್ದು ಬಿಟ್ಲೆ 10 ಗಂಟೆಗೆ ಹೋಗ್ಬಿಡೋಣ ಅಂತ ಹೇಳ್ಯಾರ. ಹಾಗಾಗಿ ನಾಳೆಗೆ ಪೋಸ್ಟ್ಪೋನ್ ಆ ಥರ ಸೇಲ್ ಫಸ್ಟೇ ಶುಕ್ರವಾರ ಶನಿವಾರ ರವಿವಾರ ಅಂತೇಳಿ ನಾನು ಶೇರ್ ಮಾಡಿದ್ದೆ ಕಂಪ್ಲೀಟ್ ರೆಡಿ ಮಾಡಿ. ಅದಾದ ಶುಕ್ರವಾರ ಆಗಲಿಲ್ಲ ನಮ್ದು. ಇವತ್ತು ನಸೀಬಿಲ್ಲ ಅಂತ ಅನಿಸ್ತೈತಿ. ನಾಳೆಯಿಂದ ಶನಿವಾರ ರವಿವಾರ ವೀಕೆಂಡ್, ಪ್ರತಿ ವೀಕೆಂಡ್ ಮಾಡ್ತೀರಿ. ಇನ್ನು ಮುಂದೆ ಯಾವಾಗಾರ ನಡು ಟೈಮ್ ಸಿಕ್ಕರೆ ಫುಲ್ ಡೇ ನಾವು ಹಾಕ್ತೀವಿ. ನಮ್ಮ ಯಜಮಾನ್ರ ದಯೆ ಕೃಪೆ ಹೆಂಗಿರುತ್ತೆ ನನ್ನ ಮೇಲೆ ಹಾಗೆ ನಮ್ಮ ಸ್ಟಾಲು ತೋರಿಸ್ತೀನಿ. ಹೊರಗಡೆ ಬರೀಲಿ ಎಷ್ಟು ಸ್ಟಾಕ್ ಎಲ್ಲ ತರಿಸಿ ಅವನ್ನ ಅನ್ಬಾಕ್ಸ್ ಮಾಡಿ ಒಳ್ಳೆ ಇವನ್ನ ಪ್ಯಾಕ್ ಮಾಡಿ ಮುಂಜಾನೆಯಿಂದ ಇಷ್ಟು ಆಸೆ ಕನಸು ಇಟ್ಕೊಂಡು ಎಷ್ಟು ಕೆಲಸ ಮಾಡಿ ನಂಗೆ ಗೊತ್ತು. ಮನೆ ಕೆಲಸ ಮಾತ್ರ ಮಾಡಿಲ್ಲ. ಮುಂಜಾನೆ ನಾಷ್ಟ ಮಾಡಿದ್ದು ನಾವು ಅಷ್ಟು 3 ತಾಗಂಗೆ ಮಾಡಿಬಿಟ್ಟಿದ್ದೆ. ಅದಷ್ಟೇ ರೀ. ಅದ ಮಧ್ಯಾಹ್ನ ಊಟ ಮಾಡಿ ಒಳ್ಳೆ ಪುಳಿಯೋಗರೆನ ಅವ್ರು ಕಲಿಸಿದ್ದ ನಮಗೆ ಜಾಸ್ತಿ ಮಾಡ್ಕೊಂಡಿದ್ದೆ ನಮ್ಮ ಸೇರಿ. ಹೇಗೂ ನಾವು ಸ್ಟಾಲ್ ಆಗ್ತೀವಲ್ಲ, ಬಂದು ಮಧ್ಯಾಹ್ನ ಯಶ್ಮಂಟ್ರಾರ ತೊಗೊಂಬರ್ತಾರೆ, ಇಲ್ಲ ನಾವು ತೊಗೊಂಡಾದ್ರೂ ಹೋಗೋಣ ಅಂತ ಮಾಡಿದ್ದೆ. ನಾವು ಅದು ಯಾವುದೂ ಆಗಲಿಲ್ಲ. ಅದನ್ನ ತಿನ್ಕೊಂಡು ಕುಂತೀವಿ. ಈಗ ಬಾಂಡೆನ ಹಂಗೆ ಇದಾವೆ, ಬಟ್ಟೆ ಹಂಗೆ ಅದಾವೆ ರೀ. ಮುಂಜಾನೆ ನಿನ್ನೆ ಬಟ್ಟೆ ಉಗ್ದಿದ್ದೆ ಅಷ್ಟೇ ರೀ. ಇವತ್ತಿನ ಬಟ್ಟೆ ಹಂಗೆ ಇದಾವೆ. ಬಾಂಡೆ ಬೆಳಗ್ಗೆ ನಾಷ್ಟ ಮಾಡೋದಾಗಿದೆ ಅಷ್ಟು ಬಾಂಡೆ ಅಲ್ಲೇ ಇದಾವೆ. ಯಾಕ್ರಿ ಹೇಳ್ರಿ, ನೀವು ಏನು ಅನ್ಸುತ್ತೆ ನಿಮ್ಗೆ? ಅಲ್ರಿ, ನಾನು 3 ಸಲ ಹಂಗೆ ಹಾಕೋದು. ಬಂದ ತಕ್ಷಣ ಅದನ್ನು ಶರ್ಟ್ ಬಿಚ್ಚೋದು, ಈ ಶರ್ಟ್ ಹಾಕೋದು, ಮುಂದ್ಕತ್ ಹೋಗೋದು, ಮಾಡ ನೋಡೋದು ಓಡಿ ಬರೋದು, ಮಾಡ ನೋಡೋದು ಓಡಿ ಬರೋದು, ಮಾಡತ್ಲೆ ಮಳೆ ಬರತ್ಲೆ ಅಂತೇಳಿ. ಯಾಕಂದ್ರೆ ನಾವು ಮಾಡಾತಿದ್ದು ಔಟ್ಸೈಡ್ ಮಾಡಾಕತ್ತೀವಲ್ರಿ. ಹಾಗಾಗಿ ಯಾಕಂದ್ರೆ ಕಿಮ್ಮತ್ತಿನ ಅಂದ್ರೆ ದುಬಾರಿ ಅರಿವಿ ಇರ್ತಾವೆ. ಮಳೆ ಗಿಡ ಬಂತು ಅಂದ್ರೆ ಅದರ ಬೆಲೆ ಏನೇನು ವಾಷಬಲ್ ಅಲ್ರಿ ಇವ್ರ ಬಟ್ಟೆ. ಇವರು ಸಿಲ್ಕ್ ಡ್ರೆಸ್ ಅಲ್ರಿ, ಸಿಲ್ಕ್ ಸಾರೀಸ್ ಅಲ್ರಿ. ಹಾಗಾಗಿ ಅಂಜಿಕೆ ಭಯ. ಅಲ್ಲೇ ಬೈಲ್ನಾಗ ಗಾಳಿ ಹತ್ಬೇಕಂತ ಏನು ಹೊತ್ಕೊಂಡ್ರು ತಡೆಯಂಗಿಲ್ಲ. ಮತ್ತು ಹೋಯ್ದ್ರೆ ಏನು ಮಾಡೋದು, ದುಬಾರಿ ಮಾಲ ಅಂತ ಹಿಂಗೆಲ್ಲ ವಿಚಾರ ಮಾಡಿ ಆಕೇನ್ರಿ ಆಗಲ್ಲ, ಹೋಗು ನಡಿ ಅಂತ ಕಟ್ಟ ಕಿಟ್ಟಿ ಹಚ್ಚಾಕತ್ತಾಡ್ರಿ. ನಾನು ತರಬಿದ ಮಳೆ ಕಡೆ ಏನು ತಪ್ಪಿಲ್ಲ, ಅದಾಗ ಮಾಡೈತಿ. ಇಷ್ಟು ದಿವಸ ಒಂದು ಹೊರಬಿತ್ತು, ಫುಲ್ ಚೊಕ್ ಬಿಸಿಲಿತ್ತು. ಇಷ್ಟು ದಿವಸ ನಾ ಮಾಡಲಿಲ್ಲ. ಈಗ ನಾ ಮಾಡ್ಬೇಕಂತ ಬಿಸ್ನೆಸ್ ಮಾಡೋಕ್ಕಂತ ರೆಡಿಯಾಗಿ ನನ್ನ ಅಂಗಡಿ ಸೂಟಿ ಮಾಡಿ ನಿಂತೀನಿ. ಇವತ್ತು ನನಗೆ ಈ ಕಡೆ ವ್ಯಾಪಾರ ಚಲೋ ಇರ್ತಿತ್ತು. ಮಳೆ ಮಾಡಾಕೈತಿ, ಅದು ಇಲ್ಲ, ನಂದು ಇಲ್ಲ, ಇದಕ್ಕಿದು ಇಲ್ಲ. ಮೀಟಿಂಗ್ ಮಾಡೋದಾಗೈತಿ ಕೂತ್ಕೊಂಡು. ಬರೀ ಟೈಮ್ ವೇಸ್ಟ್ ಆಗೈತೆ, ಏನು ಮಾಡೋಕ್ಕಾಗಿಲ್ಲ. ಮನೆ ಕೆಲಸ ಇಲ್ಲ. ಇಲ್ಲಿ ನೋಡ್ರಿ ಬಾಗಲಕೋಟಾಗ ಈಗ ಅಲ್ಲಿ ಒಬ್ರು ಲೈವ್ ಬಂದಿದ್ರು ಇನ್ಸ್ಟಾಗ್ರಾಮ್ ಒಳಗೆ. ಫುಲ್ ಹರ್ನಾಳ ನೀರು ಬಂದು ಚಲೋ ಮಳೆ ಆತ್ರಿ ಸಿಟಿ ಒಳಗೆ. ಈ ಕಡೆ ನವನವ್ರದೊಳಗೆ ಅಲ್ಲೊಂದು ಇಲ್ಲೊಂದು ಸಣ್ಣಗೈತ್ರಿ. ಒಟ್ಟು ತೂತವು ಅಗಲ್ ನೋಡಿರ್ಬೇಕು, ನಿಮ್ಗೆ ನೋಡ್ರಿ ಬಂದಿವ. ಹಂಗೆ ತೂತು ಅಂತೇಳಿ ಸಣ್ಣಗೆ ಹತ್ತಿ ಬಿಟ್ಟೈತಿ. ನೆಲಕ್ಕೆ ಹತ್ತಾಗತ್ತಿಲ್ರಿ, ಹಂಗಾಗಿಬಿಟ್ಟೈತಿ. ಅದಕ್ಕೆ ನಾವು ಅಂಜಿದ್ವಿ. ಮತ್ತು ದುಬಾರಿ ಡ್ರೆಸ್ ಬೇಡ ಅಂತ ನಾನು ಬೇಡ ಅನ್ನಕತ್ತೆ. ಅಕ್ಕೆಲ್ಲ ರೆಡಿ ಇದ್ಲೆ ಹಿಂಗಾಗಿದ್ರಿ. ಪಾಪ ಅದು ಎಷ್ಟು ಆಸೆ ಇಟ್ಕೊಂಡೈತಿ ನಾನು ಅವ್ರ ಸ್ಟಾಲ್ ಹಾಕಬೇಕು. ಹತ್ರ ಬಂತು ಈಗ ಏನದು ವರಮಹಾಲಕ್ಷ್ಮಿ ಹತ್ರ ಬಂತು. ಮತ್ತೆ ಹಾಕ್ಸಿದ್ದು ಸ್ಟಾಕ್ ಸೇಲ್ ಮಾಡಕ್ ಬೇಡ ಒಂದು ಕಲೆಕ್ಷನ್. ಇನ್ನು 2 ಅಂಗಡಿ ಪೆಂಡಿಂಗ್ ಅದಾವ್ರಿ. ಅವು ಅಂಗಡಿ ಇನ್ನು ಸ್ವಲ್ಪ ನಮಗೂ ಯಾಕೋ ಆ ಕಡೆ ಈ ಕಡೆ ಅನ್ಸತ್ತೈತಿ. ಸ್ವಲ್ಪ ಟೈಮ್ ತೊಗೊಂಡಿವ್ರಿ ನಾವು 1 ತಾರೀಕು ಮಟ್ಟ. ಅದು ಹಿಂಗದ ಏನು ಮಾಡೋದು ಅಂತೇಳಿ ಶಾಪಿಂದು ನೋಡಿ ನಿನ್ನೆಲ್ಲ ನೋಡಿದ್ರಲ್ಲ, ನೋಡಿ ಅಂತ ಬಂದೀವ್ರಿ. ಅದು ಆಲ್ಮೋಸ್ಟ್ ಎಲ್ಲ ಅಮೌಂಟ್ ಎಲ್ಲನೂ ಮಾತಾಡಿ ಮುಗಿಸೀವಿ. ಆದ್ರೆ ನಾವು ಈಗ ಓಕೆ ಅಂದು ಹೋಗೋದು ಒಂದು ಐತ್ರಿ. ಆದ್ರೆ ನಮ್ಮ ಡಿಸಿಷನ್ನು ಇನ್ನೊಂದು ಕಡೆನ 50-50 ಆಗ್ಬಿಟ್ಟೈತೆ ರೀ. ಈಗ ಅದು ಇಲ್ಲೊಂದು 50 ಐತಿ, ಅಲ್ಲೊಂದು 50 ಮನ್ಸು ಮಾಡಿ ನಾವು ಅದು ಯಾವ್ದು ಫೈನಲ್ ಆಗೈತಿ. ನಮಗೂ ಅಮೌಂಟ್ ಮಾಲ್ ಹಾಕ್ಸೋಕೆ ಅಮೌಂಟ್ ಬೇಕಲ್ರಿ. ಶಾಪ್ ಹೋಗೋದು ಹಂಗೆ ಅಲ್ರಿ, ಇನ್ನೊಂದು ಸ್ವಲ್ಪ ಅಮೌಂಟ್ ಬರೋದ್ರೆ ಹಂಗಾಗಿ ಪೆಂಡಿಂಗ್ ಇಟ್ಟಿವಿ. ಇವತ್ತು ಬ್ಯಾನರ್ ತೋರಿಸ್ತೀನಿ ರೀ ನಿಮಗೆ ಹೊರಗಡೆ. ನೋಡ್ರಿ, ಇದು ನಮ್ಮ
ಬ್ಯಾನರ್ ಸೀದಾ ಹಿಡ್ಕರಿ ಸಟ್ ಹಿಡಿದ್ರಿ ಕೈ ಸವಾ ಮಾಡ್ರಿ ಹಾಂ ಹಾಂ ಕರೆಕ್ಟ್ ಆಯ್ತು ಓಕೆ ಹಾಂ ಇದು ನಮ್ಮ ಸ್ಟಾಲ್ಗೆ ಹಾಕ್ಸೋ ಬ್ಯಾನರ್. ಹಿಂಗೆ ಮಾಡ್ಸಿ ನೋಡ್ರಿ. ಇದು ಮನೆ ಒಂದು ದಿವಸವಾಗಿ ಅವ್ರು ಮಧ್ಯಾಹ್ನ ಅಂಗಡಿಯಿಂದ ಕರ್ಕೊಂಡು ನಾನು ಕೆಲಸ ಮುಗಿಸ್ ಬರೋಣ ಮಧ್ಯಾಹ್ನ ಬಾಲ್ ಕರ್ಕೊಂಡು ಹೋಗಿದ್ದೆ. ಅವತ್ತು ಕುತ್ಕೊಂಡು ಇಷ್ಟು ಮಾಡ್ಕೊಂಡು ಬಂದಿರಿ. ಈಗ ಶಾಪಿಂದ ಬಂದು ಚಾಲು ಮಾಡ್ತೀವಿ. ಆಮೇಲೆ ಶಾಪ್ಗೆ ಕೈಯಾಗ ಸ್ವಲ್ಪ ಬಜೆಟ್ ಕಡಿಮೆ ಐತ್ರಿ, ಹಾಗಾಗಿ ನಾನು ಸ್ವಲ್ಪ ಅಮೌಂಟ್ ಬರೋದು ಬಂದಮೇಲೆ ಸ್ಟಾರ್ಟ್ ಮಾಡಬೇಕು. ಲೇಟ್ ಇಲ್ರಿ, ಹತ್ತಿರದಾಗ ಆದಷ್ಟು ಸೂನ್ ಬೇಗ ಅಂದ್ರೆ ಬೇಗ ಆಗೋದು. ಈಗ ಚಾಲು ಮಾಡೋಣ ಸಣ್ಣಗ ಆಕ್ಟಿವ್ ಆಗಿರೋನು ಸೋಷಿಯಲ್ ಮೀಡಿಯಾ ಒಳಗೆ ಮತ್ತು ಅಂತ ಅಂತೇಳಿ ಫಸ್ಟ್ ಇದು ಸ್ಟಾಲ್ ಹಾಕ್ಬೇಕಂತೇಳಿ ನಾನು ಶಾಪ್ ಕಮೆಂಟ್ ಮಾಡ್ರಿ ಆಗೈತೆ ಅಂತ. ನಮ್ಗೆ ಶಾಪ್ ಹಾಕೋಕ್ಕಂತ ಹಾಕ್ಬೇಕನ್ನೋ ಯೋಚನೆಗಿಂತ ಮುಂಚೆ ಬಂದಿರೋದು ಸ್ಟಾಲ್. ನಮ್ಗೆ ಸ್ಟಾಲ್ ಹಾಕ್ಬೇಕಂತೇಳಿ ಆಮೇಲೆ ಯಜಮಾನ್ರು ಅಂದ್ರೆ ಬೇಡ ಶಾಪ್ ಹಾಕೋಣ ಅಂತ ಹೇಳಿ ಅವರು ನನ್ನ ಧೈರ್ಯ ತುಂಬಿ ನನಗೆ ಗಟ್ಟಿ ಮಾಡ್ಯಾರಿ ಶಾಪ್ ಹಾಕಂತೇಳಿ. ಅದಕ್ಕೆ ಶಾಪ್ ಹಾಕ್ತೀವಿ ರೀ ಸದ್ಯದಲ್ಲ, ಆದಷ್ಟು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ರೀ ನಮ್ಮದು ಶಾಪ್. ಬ್ಯಾನರ್ ಹೆಂಗೈತಿ ಇನ್ನೇನು ಹಾಕಿಸ್ಬೇಕಿತ್ತು, ಯಾವ ಥರ ಮಾಡಿಸೋಕೆ ಕೂತ್ರೆ ಕಮೆಂಟ್ ಮಾಡಿರಿ. ನಮ್ಮ ಜಸ್ಟ್ ನಾವು ಇಟ್ಟು ಮಾಡೀವಿ. ನಿಮ್ಗೆ ಏನಾರ ಐಡಿಯಾ ಇದ್ರೆ ಐಡಿಯಾ ಕೊಡ್ರಿ. ಸುತ್ತಲೇ ಶಿಲ್ಪ ಮಾಡಿಸಿರ್ತೀನಿ ಗೊತ್ತಿರೋದು ಸುತ್ತಿ ಬಿಡ್ರಿ, ಮಡ್ಚಿದ್ರೆ ಮಾರ್ಕ್ ಬೀಳತ್ತದ. ಹೌದು ಮಡ್ಚಿದ್ರೆ ಫೋಲ್ಡಿಂಗಿಂದ ಮಾರ್ಕ್ ಬೀಳ್ತೈತಿ. ಇಲ್ಲಿ ನೋಡ್ರಿ ಇದು ಹೆಂಗೈತಿ ಇದು ವಾತಾವರಣ ನೋಡ್ರಿ. ಬಿಸಿಲು ಬೀಳಾಕತ್ತೈತಿ ನೋಡ್ರಿ, ಎಷ್ಟು ನಂಗೆ ಸಿಗ್ತದೆ ಪಟ್ಟಿ ಉರ್ಸಾಕತ್ತೈತಿ. ನೋಡಿ ಪಸಂದ್ ಚೊಕ್ಕ ಆದ್ರಿ ಎಲ್ಲ ಹೋತು ನೋಡ್ರಿ. ಇಲ್ಲಿ ಬಂಡೆನ ಹಂಗೆ ಬಿಟ್ಟೀನಿ ಸುತ್ರಿ. ನೋಡ್ರಿ ಎಲ್ಲನೂ ತಯಾರಿ ಮಾಡಿ ಇಟ್ಕೊಂಡಿದ್ದೆ, ನೋಡ್ತಿರ್ಬೋದು. ಇದು ಒಂದು ಚೀಲ, ಇದೊಂದು ಬಾಕ್ಸ್, ಇದೊಂದು ಚೀಲ, ಇಷ್ಟು ಲಕ್ಷನ ಈಗ ತೊಗೊಂಡು ಹೊಂಟಿದ್ವಿ ನಾವು. ಹಂಗೆ ದೇವರು ಅಲ್ಲಿ ಪೂಜೆ ಮಾಡಕ್ಕೆ ರೀ ಶಾಪು. ಅದೆಲ್ಲ ಕಾಯಿ ಕರ್ಪೂರ ಉದ್ದಿನ ಕಡ್ಡಿ ಅದೆಲ್ಲನೂ ತೊಗೊಂಡಿದ್ವಿ. ಹೂ ತೊಗೊಂಬಂದಾರೆ ಯಜಮಾನ್ರ. ಹೂ ಎಲ್ಲನ ತಯಾರಿ ಮಾಡಿ ಹೋಗೋದಂದ ಬೇಕೈತೆ ನೋಡ್ರಿ. ಆಟೋ ಒಂದು ಕರ್ಸೋಣದು ಅಂತದ್ರಾಗ ಈ ಎಡವಟ್ರು ನಮ್ಗೆ ಏನದು ವೆದರ್ ಕೂಡ ಸಪೋರ್ಟ್ ಮಾಡಲಿಲ್ಲ ಇವತ್ತು. ಸಪೋರ್ಟ್ ಮಾಡ್ತಾರೆ, ಅದು ಕನ್ಫ್ಯೂಸ್ ಮಾಡ್ತದೆ ನಮಗೆ. ಬಂದು ಬರಲಿಲ್ಲ, ಹೋಗಲಿಲ್ಲ, ಹಂಗೆ ಮಾಡಿಬಿಡುತ್ತೆ. ಆಮೇಲೆ ಇವ್ರು ಒಂದು ಅರ್ದಾರಲ್ರಿ ಭಾಳ ಪುಕ್ ಅದಾರೆ, ಇವ್ರು ಹೆದರ್ತಾರೆ. ಏನು ಮಾಡೋಕ್ಕನ ನಾನು ಹೇಳ್ತೀನಿ ಏನೋ ಒಂದು ತಾಳ್ಪಾಲ್ ಹಾಕಕ್ಕೆ ಬರ್ತು ಮಳೆ ಬಂದ್ರಂತೆ, ಕೇಳಿಲ್ರಿ ಅವರು. ತೊಗೊಂಬಂದ್ರೆ ಏನು ಹಾಕ್ತೀವಿ ತೋರಿಸ್ಕೊಂಡ್ರೆ ಮತ್ತು ಎಲ್ಲ ಅದಕ್ಕೆ ನಾವಲ್ಲ ಅದನ್ನು ನೋಡಿದ್ರೆ ಅದು ತೊಗೊಂಡು ಮಾಡ್ತಿದ್ದಾರೆ. ಹಿಂಗೆ ಆತ್ರಿ ಅದು ಮಾಡಿ ಇದು ಮಾಡೋದಕ್ಕೆ ಮಾತಾ ಕಟ್ ಮಾಡೋದು ಕರೆಕ್ಟಾಗಿ ಮಾಡಿಬಿಟ್ರೆ. ಒಂದು ತಾಡ್ಪಲ್ಲು, ಒಂದು ಅಂಬ್ರೆಲ ಅದೆಲ್ಲ ತೊಗೋಬೇಕ್ರಿ ಸದ್ಯಕ್ಕೆ ಸ್ಟಾಲಿಂದು. ಅವೇನು ಒಮ್ಮೆ ತೊಗೊಂಡ್ರೆ ಲೈಫ್ ಲಾಂಗ್ ಬಂದುಬಿಡ್ತಾವೆ ರೀ. ನಮ್ಮ ಶಾಪಿಗೇನು ಹೆಲ್ಪ್ ಆಕೋ ಮತ್ತೆ ಯಾಕ್ರಿ ಟೇಬಲ್ ತೊಗೊಂಡ್ರು ಅಲ್ಲಿ ಹೆಲ್ಪ್ ಆಗುತ್ತೆ ರೀ ಶಾಪ್ನಾಗ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ನಮ್ಮ ಯಜಮಾನ್ರು ಏನಾದರೂ ಮನೆಯಾಗಿದ್ದಾಗ ನಂದು ಏನೊಂದು ಕೆಲಸನ ಆಗಲ್ರಿ. ಒಂದು ಮಾತಾಡ್ತೀವಿ ಅದೆಷ್ಟು ಮಾತಾಡ್ತೀವಿ ಅಂದ್ರೆ, ಇವತ್ತು ಮುಂಜಾನೆ ಮನೋತನ ಸ್ಕೂಲಿಗೆ ಹೋಗಿಂದ 10 ಗಂಟೆಯಿಂದ ಚಾಲು ಮಾಡಿ ಮಾತಾಡೋಕೆ. ಆ ಇಡೀ ದಿನ ಹೋಗಿದ್ದು ಗೊತ್ತಾಗಲ್ರಿ, ಅಷ್ಟು ಮಾತಾಡ್ತೀವಿ ನಾವು. ಇಬ್ಬರು ಸೇರಿದ್ವಿ ಅಂದ್ರೆ ಕುಂತ್ವಿ ಮುಗೀತು, ಮಾತು ಟೈಮ್ ಹೋಗೋದು ಗೊತ್ತಾಗಲ್ಲ. ಯಾವ ಕೆಲಸ ಆಗಲ್ಲ, ಎಲ್ಲಿದ್ದು ಕೆಲಸ ಅಲ್ಲೇ ಇರ್ತಾವೆ. ಅದನ್ನು ಆಮೇಲೆ ನಮ್ಗೆ ಅದು ಅರ್ಥ ಆಗುತ್ತಲ್ಲ, ಟೈಮ್ ನೋಡಿ ಹೇಳ್ತೀವಲ್ಲ. ಅವರು ದಿನ ಮಾತಾಡ್ತೀವನ, ದಿನ ಇರುತ್ತೆ ನನ್ನ ಮನೆ ನಾನಂತ ಇವ್ರಂತಾರೆ. ಇವತ್ತಿನ ದಿನ ಹಂಗಾರೆ ಆಗಿದ್ದು, ಆದಷ್ಟು ಮಾಡ್ಕೊಂಡಿವಿ ಅಷ್ಟ. ಇವತ್ತು ಒಂದೇ ದಿನ ಅಲ್ಲ, ಇವತ್ತಂತ ಆ ಕೆಲಸ ಇತ್ತು ಬಿಟ್ರೆ ಅದೇ ಇಟ್ರೆ ಮಾಡ್ಕೊಂಡಿವಿ. ಬಟ್ ಬೇರೆ ದಿನ ಎಲ್ಲ ಸುಟಿ ಮಾಡಿದಾಗ ಆಯಿತು 10 ಗಂಟೆವರೆಗೆ ಮಲ್ಕೊತಾರೆ, ಅದ ರೆಸ್ಟ್ ಅವ್ರದ್ದು ಸುಟಿ ಮಾಡಿದಾಗ. ಅಲ್ಲಿಂದ ಇಡೀ ದಿನ ಮಾತು. ನಿಮ್ಮ ಮನೆಗೆ ಹಿಂಗದಿರನ್ನ ಕಮೆಂಟ್ ಮಾಡಿ ಹೇಳಿ. ನಾವಂತೂ ಹಿಂಗದಿ ನೋಡ್ರಿ ಮಾತಾಡ್ಕೊಂಡ್ರೆ. ಇವತ್ತು ಮಾತಾಡಿ ತಲೆನೂ ಬಂದೈತ್ರಿ. ಈಗ ಅವ್ರಿಗೆ ಸಿಕ್ಕಾಬಿಡ್ತಿಲ್ಲ, ತಲೆನೂ ಬಂದೈತಿ. ಈಗ ಇಷ್ಟು ಮತ್ತೆ ಇಲ್ಲೊಂದು ಒದ್ರಾಕತ್ತೀನಿ ಲಾಗಿನಾಗ. ಒದ್ರು ತಲೆನೂ ತಂದ್ಕೊಂಡೀನಿ. ಹಾಗಾಗಿ ಹೊರಗೆ ಹೊಂಟಿದ್ರಿ. ಚಹಾ ಕುಡಿಸ್ರಿ ಅಂತ ಹೇಳಿದ್ರಿ, ಚಹಾ ಕುಡಿಸ್ತಾರಂತ ಕರ್ಕೊಂಡು ಹೊಂಟಾರ. ಬರ್ರಿ ಚಹಾ ಕುಡ್ಕೊಂಡು ಹಂಗೆ ತನ್ನ ಮನೆಗೆ ಪಿಕಪ್ ಮಾಡ್ಕೊಂಡು ಬರೋಣ. ನೋಡಿ ಬಸ್ಲಾಗ ಇಟ್ಟಾರ ತೊಳೆದು. ಇದು ಬಂಗಾರ ಬೆಲೆ ಗೊತ್ತಿಲ್ಲ, ನಾನು ಅಲ್ಲಿ ತಿಕ್ಕಾಡ್ರಿ ಅಲ್ಲೇ ಬಿಟ್ಟು ಬಂದಾಳ. ಅವು ಭಾಳ ಹೊಲಸಾಗಿದ್ವಾ, ತೊಳಿಬೇಕಂತೇಳಿ 14 ಸಲ ಹೇಳಿದ್ಮೇಲೆ ಇಟ್ಟು ಬಂದಿದ್ದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಪಿರಿಕಿ. ನೈಸ್. ನೆನ್ಸಿತ್ರಿ ಇವನ್ನ ಸೋಪಿನ ಅಲ್ಲ ಪೇಸ್ಟ್ನಾಗ ನೆನ್ಸಿಟ್ಟು ಬ್ರಷಲ್ಲಿ ತಿಕ್ಕಿನಿ ತಳ ಅಂತ. ತಾಳಿನ ಭಾಳ ಇವಾಗಿದ್ದಾರೆ, ಧೂಳಾಗಿದ್ದು ತಾಳಿನ ತಿಕ್ಕೊಂಡು ನೋಡ್ರಿ, ಹೊಸ ಆದಂಗೆ
ಈಗ ನೋಡಿರಿ ನಾವು ಹೋಟೆಲಿಗೆ ಬಂದೀವಿ. ಸಮೋಸ ಕೌಂಟ್ರ್ ಮುಂದೆ ಬಂದುಬಿಟ್ಟು ಜಲ್ದಿ ಹೋಗ್ಬೇಕಂತ ಚಹಾ ಕೊಡೋಕಂತ ಬಂದ್ವಿ. ಒಂದು ಸಮೋಸ ತಿಂತಂತೇಳಿ ಹೆಂಗೈತಿ? ಚಲೋ ಐತಿ. ಕೇಳ್ಬೇಕು ಅವ್ರಿಗೆ, ಅವ್ರು ಹಿಟ್ಟು ಚಲೋ ಮಾಡಿಲ್ಲ ಅಂತಾರೆ. ಓಕೆ ಸ್ನೇಹಿತರೆ, ಈ ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಭಾಳ ಬ್ಯುಸಿ ಇದ್ದೀವಿ ಸದ್ಯಕ್ಕೆ. ಎಷ್ಟು ಸಾಧ್ಯನೋ ಅಷ್ಟು ಲಾಗ್ಸ್ ಮಾಡಿ ಹಾಕ್ತೀನಿ. ಲಾಗ್ಸ್ ಹಾಕೋದು ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ ನಾನು. ಈಗ ನಾವು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಎಲ್ಲ ಕೆಲಸ ಶುರು ಮಾಡ್ಕೋಬೇಕು. ಇವತ್ತಂತೂ ಸ್ಟಾಲಿಂದ ಈ ರೀತಿ ಆಯಿತು. ನಾಳೆ ಸ್ಟಾಲ್ ಪಕ್ಕ ಹಾಕಾಕತ್ತೀವಿ. ನಾಳೆ ಫಸ್ಟ್ ಡೇ ಸ್ಟಾಲ್ ನಮ್ಮದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ. ನಾನು ಅಡ್ರೆಸ್ ಲೊಕೇಶನ್ ಎಲ್ಲನ ಶೇರ್ ಮಾಡ್ತೀನಿ, ಬಂದು ವಿಸಿಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.